ಈ ದಿನ ನಾವು ಗರ್ಭಕೋಶದಲ್ಲಿ ಆಗುವಂತಹ ಅಬ್ನಾರ್ಮಾಲಿಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ಹುಟ್ಟಿದಾಗಿಂದಾನೆ ಕೆಲವರಿಗೆ ಗರ್ಭಕೋಶ ನಾರ್ಮಲ್ ಇರಲ್ಲ. ಕೆಲವರಿಗೆ ಏನಾಗುತ್ತೆ ಗರ್ಭಕೋಶನೇ ಇಲ್ಲದೆ ಇರಬಹುದು. ಇನ್ ಕೆಲವರಿಗೆ ಗರ್ಭಕೋಶದ ಸೈಜ್ ತುಂಬಾ ಚಿಕ್ಕದಿರುತ್ತೆ. ಇನ್ ಕೆಲವರಿಗೆ ಏನಾಗುತ್ತೆ ಗರ್ಭಕೋಶ ಅರ್ಧ ಭಾಗ ಮಾತ್ರ ಡೆವಲಪ್ ಆಗಿರುತ್ತೆ. ಇನ್ ಕೆಲವರಿಗೆ ಅರ್ಧ ಭಾಗ ಪ್ಲಸ್ ಅರ್ಧ ಭಾಗ ಮಧ್ಯದಲ್ಲಿ ಒಂದು ಸೆಪ್ಟಮ್ ಅಥವಾ ಒಂದು ಪದರ ತರ ಇರುತ್ತೆ. ಇನ್ ಕೆಲವರಿಗೆ ಏನಾಗುತ್ತೆ ಎರಡೆರಡು ಗರ್ಭಕೋಶ ಇರುತ್ತೆ. ಇನ್ ಕೆಲವರಿಗೆ ಏನಾಗುತ್ತೆ ಗರ್ಭಕೋಶನೇ ಇರ್ರೆಗ್ಯುಲರ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಕಂಡು ಬರುವಂತಹ ಗರ್ಭಕೋಶದ ಅಬ್ನಾರ್ಮಾಲಿಟೀಸ್. ಗರ್ಭಕೋಶನೇ ಇಲ್ಲದೆ ಇರೋದ್ರಿಂದ ಹಿಡಿದು ಎರಡೆರಡು ಗರ್ಭಕೋಶಗಳು ಇರುವಂತಹ ಅಬ್ನಾರ್ಮಾಲಿಟೀಸ್ ನ ನಾವು ನೋಡಬಹುದು. ಇದೆಲ್ಲಾನು ಸಹ ಪ್ರೆಗ್ನೆನ್ಸಿ ಆಗಕ್ಕೆ ಪ್ರಾಬ್ಲಮ್ ಆಗಬಹುದು, ಇಲ್ಲ ರಿಕರೆಂಟ್ ಅಬಾರ್ಷನ್ಸ್ ಗೆ ಕಾರಣ ಆಗಬಹುದು. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಯೂಟ್ರಸ್ ಡೆವಲಪ್ ಆಗೇ ಇಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಆಗಕ್ ಚಾನ್ಸೇ ಇಲ್ಲ. ಸೊ ಇವೆಲ್ಲ ಬೇಸಿಕಲಿ ಮಗು ಮೆಚುರಿಟಿಗೆ ಬರೋವರೆಗೂ ಗೊತ್ತಾಗೋದಿಲ್ಲ. ಮಕ್ಳಿಗೆ ಏನಾಗುತ್ತೆ 16-17 ವರ್ಷ ಆಗಿರುತ್ತೆ, ಮೆನ್ಸಸ್ ಶುರು ಆಗಿರಲ್ಲ, ಏನಕ್ಕೋ ಆಗಿರ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಹಾಗಾಗಿ ಇದು ಒಂದು ಕಾರಣ ಇರಬಹುದು. ಹಾಗಾಗಿ ಈ ವಿಡಿಯೋನ ಅವ್ರು ನೋಡಿದ್ರೆ ಡೆಫಿನೆಟ್ಲಿ ಅವರಿಗೆ ಇದು ರಿಯಲೈಸೇಷನ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.